ನಮಸ್ಕಾರ ಎಲ್ಲರಿಗೂ. ನಾವು ಹಿಂದಿನ ತರಗತಿಗಳಲ್ಲಿ ಹಲವಾರು ಕ್ಲಾಸಸ್ಗಳನ್ನು ನೋಡಿದ್ವಿ ಅಲ್ವಾ. ಮೊದಲನೇದಾಗಿ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್, ಹಾಗೆಯೇ ಮೋಷನ್ ಆ್ಯಂಡ್ ಈಕ್ವೇಶನ್ನು, ಹಾಗೆ ಫಿಸಿಕಲ್ ಕ್ವಾಂಟಿಟೀಸು, ರೇಷಿಯೋ ಆ್ಯಂಡ್ ಪರ್ಸೆಂಟೇಜು, ಹಾಗೆಯೇ ಮೈಕ್ರೋ ಆರ್ಗ್ಯಾನಿಸಮ್ಸ್. ಇದೆಲ್ಲ ಕ್ಲಾಸಸ್ಸನ್ನು ನೋಡಿದ್ದೀವಲ್ವಾ. ಎಲ್ಲ ಕ್ಲಾಸಸ್ದು ಸಹ ಇವತ್ತು ಡೌಟ್ ಕ್ಲಾರಿಫಿಕೇಶನ್ ಇರುತ್ತೆ. ಮೊದಲಿಗೆ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಇರುತ್ತೆ. ನಂತರ ಮೋಷನ್ ಆ್ಯಂಡ್ ಈಕ್ವೇಶನ್, ಹಾಗೆಯೇ ಮೈಕ್ರೋ ಆರ್ಗ್ಯಾನಿಸಮ್ಸು. ಇದೇ ರೀತಿ ಆರ್ಡರ್ ವೈಸ್ ಅಲ್ಲಿ ಹೋಗುತ್ತೆ. ನೀವು ಏನೇ ಡೌಟ್ಸ್ ಅನ್ನ ಕೇಳಬೇಕಾದ್ರೂ ಮೊದಲು ಸಬ್ಜೆಕ್ಟ್ ರಿಲೇಟೆಡ್ ಕೇಳಿ. ಹಾಗೇನೆ ನಿಮಗೇನಾದ್ರೂ ಜನರಲ್ ಡೌಟ್, ಎಕ್ಸಾಮ್ ಯಾವಾಗ ಆಗುತ್ತೆ ಅಥವಾ ಯಾವ್ದಾದ್ರು ಬೇರೆ ಡೌಟ್ಸ್ಗಳನ್ನ ಕೇಳಬೇಕು ಅನ್ನುವಂಥದ್ದಿದ್ರೆ ಅದನ್ನ ಲಾಸ್ಟ್ ಅಲ್ಲಿ ಕೇಳಬಹುದಾಗಿರುತ್ತೆ. ಮೊದಲಿಗೆ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ಗಳಿತ್ತು ಅಂತಂತಂದ್ರೆ ಈಗ ನೀವು ಡೌಟ್ಸ್ಗಳನ್ನ ಕೇಳಬಹುದಾಗಿರುತ್ತೆ. ನಾವು ಅದ್ರ ಡೌಟ್ಸ್ ಕ್ಲಾರಿಫಿಕೇಶನ್ ಹೋಗೋದಕ್ಕಿಂತ ಮುಂಚಿತವಾಗಿ ಸೊ ಈ ಒಂದು ತರಗತಿಯಲ್ಲಿ ನಾವೇನೇನೆಲ್ಲ ಕಲ್ತ್ವಿ ಅಂತ ಮೊದಲು ಒಂದು ಸಲ ರಿವೈಸ್ ಮಾಡ್ಕೊಳ್ತಾ ಹೋಗೋಣ. ಸೊ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಲ್ಲಿ ಮೊದಲಿಗೆ ನಾವೇನ್ ನೋಡಿದ್ವಿ, ಎಕ್ಸ್ಪೋನೆಂಟ್ಸ್ ಹಾಗೇನೆ ಪವರ್ಸ್ ಡೆಫಿನೇಷನ್ಸ್ ಗಳನ್ನ ನೋಡಿದ್ವಿ. ಹಾಗೇನೆ ಪ್ರೈಮ್ ಫ್ಯಾಕ್ಟರ್ ಅಲ್ಲಿ ಹೇಗೆ ಪವರ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡೋದು ಅನ್ನುವಂಥದ್ದನ್ನು ಸಹ ನಾವು ಅಬ್ಸರ್ವ್ ಮಾಡಿದ್ವಿ. ಹಾಗೇನೆ ಎಕ್ಸ್ಪೋನೆಂಟ್ಸ್ ರೂಲ್ಸ್ ಗಳೆಲ್ಲ ಯಾವ್ದ್ಯಾವ್ದಿದೆ, ಯಾವ ರೂಲ್ ಬಂದಾಗ ಯಾವ್ದನ್ನ ಅಪ್ಲೈ ಮಾಡಬೇಕು ಅನ್ನುವಂಥದ್ದನ್ನ ನಾವು ಅಬ್ಸರ್ವ್ ಮಾಡಿದ್ವಿ. ಹಾಗೇನೆ ಕೊನೆಯಲ್ಲಿ ನಾವು ಯಾವೆಲ್ಲ ಪ್ರಾಬ್ಲಮ್ಸ್ಗಳು ಅರೈಸ್ ಆಗತ್ತೆ ಅನ್ನೋಂಥದ್ರ ಬಗ್ಗೆ, ಅದನ್ನ ಹೇಗೆ ಸಾಲ್ವ್ ಮಾಡೋದು ಎಕ್ಸ್ಪೋನೆಂಟ್ಸ್ ರೂಲ್ಸ್ ಅನ್ನ ಯೂಸ್ ಮಾಡಿ ಅಂತ ನಾವು ನೋಡ್ತಾ ಹೋಗಿದ್ವಿ. ಹಾಗೇನೆ ಹೆಕ್ಸ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಯೋದು ಹೇಗೆ, ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಎಕ್ಸ್ ವ್ಯಾಲ್ಯೂ ಆಗಿರಬಹುದು, ವೈ ವ್ಯಾಲ್ಯೂ ಆಗಿರಬಹುದು, ಇದನ್ನೆಲ್ಲ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದರ ಜೊತೆಗೆ ನಾವು ಒಂದಷ್ಟು ಅಪ್ಲಿಕೇಶನ್ಸ್ ಪ್ರಾಬ್ಲಮ್ಸ್ ಅನ್ನು ಸಹ ನಾವೇನ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಹಾಗೇನೆ ಯಾವುದಾದ್ರೂ ಒಂದು ನಂಬರ್ಸ್ ಅನ್ನ ಕೊಟ್ಟಾಗ, ಸ್ಮಾಲ್ ನಂಬರ್ಸ್ ಅಥವಾ ಲಾರ್ಜ್ ನಂಬರ್ಸ್ ಕೊಟ್ಟಾಗ ಅದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಹೇಗೆ ನಾವು ಕನ್ವರ್ಷನ್ ಮಾಡೋದು, ಇದೆಲ್ಲದ್ರ ಬಗ್ಗೆನೂ ಸಹ ನಾವು ಏನ್ ಮಾಡಿದ್ವಿ ಹಿಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಕ್ಲಾಸ್ ರಿಲೇಟೆಡ್ ಆಗಿ ನಿಮಗೆ ಏನಾದ್ರೂ ಡೌಟ್ಸ್ಗಳಿತ್ತು ಅಂತಂದ್ರೆ ನೀವೀಗ ನಿಮ್ಮ ಡೌಟ್ಸ್ಗಳನ್ನ ಕೇಳಬಹುದು. ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ರಿಲೇಟೆಡ್ ಆಗಿ ಆ ಒಂದು ಪಾಠಕ್ಕೆ ಸಂಬಂಧಿತ ವಿಷಯಗಳಿಗೆ ಮಾತ್ರ ನಾನು ಡೌಟ್ ಕ್ಲಾರಿಫಿಕೇಶನ್ ಮಾಡ್ತೀನಿ. ಇನ್ನುಳಿದ ಬೇರೆ ಸಬ್ಜೆಕ್ಟ್ಗಳ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೆಕ್ಸ್ಟ್ ಬರುವಂತಹ ಟೀಚರ್ಸ್ಗಳು ಅದನ್ನ ಕ್ಲಾರಿಫೈ ಮಾಡ್ತಾರೆ. ಏನಾದರೂ ಡೌಟ್ಸ್ ಇದೆಯಾ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ರಿಲೇಟೆಡ್ ಆಗಿ? ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಬಹುದು. ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೂ ಹ್ಯಾಂಡ್ ರೈಸ್ ಮಾಡಿ, ಅಲ್ಲಿ ಆಪ್ಷನ್ ಇರುತ್ತೆ, ನಾವು ಅನ್ಮ್ಯೂಟ್ ಮಾಡ್ತೀವಿ, ಆಮೇಲೆ ನಿಮ್ಮ ಡೌಟ್ಗಳನ್ನ ಕೇಳ್ಕೋಬಹುದು. ಏನಾದ್ರು ಡೌಟ್ಸ್ ಇದೆಯಾ? ಈ ಹಿಂದಿನ ಪ್ರಾಬ್ಲಮ್ಸ್ ಅಲ್ಲಿ ಮಾಡಿದೀವಲ್ವಾ, ಅದ್ರಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿಲ್ಲ, ಯಾವ್ದಾದ್ರು ಸ್ಟೆಪ್ಸ್ ಅಂದ್ರೂ ಸಹ ನೀವು ಕೇಳಬಹುದು. ಇನ್ನೊಂದ್ಸಲ ಬೇಕಾದ್ರೂ ನಾನು ಹೇಳ್ಕೊಡ್ತೀನಿ. ಚೇತನ, ನೀವು ಡೌಟ್ ಇದ್ರೆ ಕೇಳ್ಬೋದು. ಅನ್ಮ್ಯೂಟ್ ಮಾಡಿ ಕೇಳಿ ಚೇತನ.
ಚೇತನ, ನಿಮಗೆ ಡೌಟ್ ಇದ್ರೆ ಕೇಳ್ಬೋದು. ಹಲೋ, ಪ್ರಾಬ್ಲಮ್ ಕ್ವಶನ್. ಪ್ರಾಬ್ಲಮ್ ಕ್ವಶನ್ ಹಾ ಯಾವ್ದಪ್ಪ? ಇದಾ? ನಿಮ್ ಪ್ರಾಬ್ಲಮ್ ಯಾವ ಕ್ವಶನ್ ಕ್ವಶನ್ ಯಾವ್ದು? ಅಂತ ಕೇಳಿ. ಚೇತನ, ಯಾವ ಪ್ರಾಬ್ಲಮ್ ಅರ್ಥ ಆಗ್ಲಿಲ್ಲ ನಿಮ್ಗೆ? ವರ್ಡ್ ಪ್ರಾಬ್ಲಮಾ? ಹ್ಮ್, ಇದೇ ಪ್ರಾಬ್ಲಮಾ? ಸೊ ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ? ದ ಸೈಡ್ ಲೆಂತ್ ಆಫ್ ಅ ಸ್ಕ್ವೇರ್ ಇಸ್ ರೆಪ್ರೆಸೆಂಟ್ ಆಸ್ ಎಕ್ಸ್ ಸ್ಕ್ವೇರ್ ಅಂಡ್ ರೈಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ಇಟ್ಸ್ ಏರಿಯಾ ಅಂಡ್ ಸಿಂಪ್ಲಿಫೈ ಇಟ್ ಫಾರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ ಕೇಳಿದಾರಲ್ವಾ? ಸೊ ಫಸ್ಟ್ ನಾವೇನ್ ಮಾಡಬೇಕು? ಸೈಡ್ ಲೆಂತ್. ಸೊ ಸೈಡ್ ಲೆಂತ್ ಅಂದ್ರೆ ಇದಲ್ವಾ? ಸೊ ಸೈಡ್ ಲೆಂತ್ನ ನಾವೇನಂತ ಬರ್ಕೊಂತೀವಿ? ಎ ಅಂತ ಬರ್ಕೊಳ್ಳೋಣ. ಸೊ ಸೈಡ್ ಲೆಂತ್ ಅಂತಂದ್ರೆ ಏನು? ಎ ಅಲ್ವಾ? ಆದ್ರೆ ಇಲ್ಲಿ ಏನು ಹೇಳಿದ್ದಾರೆ? ಸೈಡ್ ಲೆಂತ್ ಆಫ್ ಅ ಸ್ಕ್ವೇರ್ ಇಸ್ ರೆಪ್ರೆಸೆಂಟ್ ಆಸ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಸೊ ನಾವು ಸೈಡ್ ಲೆಂತ್ನ ಎ ಅಂತ ಕರ್ಕೊಂಡಿದ್ವಿ. ಆದ್ರೆ ಅವ್ರೇನು ಹೇಳ್ತಾ ಇದ್ದಾರೆ? ಸೈಡ್ ಲೆಂತ್ ಎ ಅಂತಂದ್ರೇನೆ ಅವ್ರೇನು ಹೇಳ್ತಾ ಇದ್ದಾರೆ? ಎಕ್ಸ್ ಸ್ಕ್ವೇರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಹೇಳಿರೋದ್ರಿಂದ ರೈಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ಇಟ್ಸ್ ಏರಿಯಾ, ಏರಿಯಾ ಅಂತ ಕೇಳಿರೋದ್ರಿಂದ ಸೊ ನಮಗೆ ಏರಿಯಾ ಆಫ್ ಅ ಸ್ಕ್ವೇರ್. ಸೊ ಏರಿಯಾ ಆಫ್ ಅ ಸ್ಕ್ವೇರ್ ಫಾರ್ಮುಲಾ ಏನು? ಏರಿಯಾ ಆಫ್ ಅ ಸ್ಕ್ವೇರ್ ಅಂತಂದ್ರೆ ಏನು? ಎ ಸ್ಕ್ವೇರ್ ಅಲ್ವಾ? ಸೊ ಎ ಸ್ಕ್ವೇರ್ ಅಂತಂದ್ರೆ ಹೇಗೆ ಬರ್ಕೋತೀವಿ? ಸೊ ಎ ಅಂತಂದ್ರೇನೆ, ಸೊ ಎ ಅಂದ್ರೇನೆ ನಮಗೆ ಎಕ್ಸ್ ಸ್ಕ್ವೇರ್. ಆದರೆ ಇಲ್ಲಿ ಎ ಸ್ಕ್ವೇರ್ ಇದೆ ಅಲ್ವಾ? ಸೊ ಎ ಪ್ಲೇಸಿಗೆ ಫಸ್ಟು ನಾನು ಎಕ್ಸ್ ಸ್ಕ್ವೇರ್ ಅನ್ನ ಬರ್ಕೊತೀನಿ. ಸೊ ಹಾಗೇನೆ ಎ ಇದಕ್ಕೇನೆ ಪವರ್ ಇದೆ, ಸೊ ಅದಕ್ಕೆ ಪವರ್ ಬರ್ಕೋತೀನಿ. ಸೊ ಪವರ್ನ ಮಾಡಿದ್ರೆ ಪವರ್ ಇಂಟು ಪವರ್, ಎ ಟು ದಿ ಪವರ್ ಎಮ್ ಹೋಲ್ ಟು ದಿ ಪವರ್ ಎನ್ ಇಸ್ ಈಕ್ವಲ್ಸ್ ಟು ಎ ಟು ದಿ ಪವರ್ ಎಮ್ ಇಂಟು ಎನ್ ಇತ್ತಲ್ವಾ? ಸೊ ಅದನ್ನು ಅಪ್ಲೈ ಮಾಡಿದ್ರೆ ಎಕ್ಸ್ ಟು ದಿ ಪವರ್ 2 ಇಂಟು 2 4 ಆಗುತ್ತೆ. ಸೊ ಹೀಗೆ ಒಂದಾಯ್ತು. ಹ್ಯಾಂಡ್ ಇನ್ನೊಂದು ಕೇಳಿದರೆ, ಏನೇನು ಕೇಳಿದರೆ ಇಲ್ಲಿ? ಸಿಂಪ್ಲಿಫೈಡ್ ಫಾರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ. ಸೊ ನಮಗೆ ಈ ಜಾಗದಲ್ಲಿ ಏನು ಎಕ್ಸ್ ವ್ಯಾಲ್ಯೂ ಏನೋ ಬಂತಲ್ವಾ? ಸೊ ಅವ್ರೇನು ಹೇಳಿದ್ದಾರೆ? ಅದಕ್ಕೆ ನಾವು 3ನ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಎಕ್ಸ್ ಟು ದಿ ಪವರ್ 4 ಇಂಪ್ಲೈಸ್, ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಆದರೆ ಏನಾಗುತ್ತೆ? 3 ಜಾಗ ಎಕ್ಸ್ ಜಾಗದಲ್ಲಿ ಏನು ಬರಿಬೇಕು? 3 ಬರಿಬೇಕು. 3 ಟು ದಿ ಪವರ್ 4 ಆಗುತ್ತೆ ಅಂತ ಹೇಳಬಹುದು. ಹಾಗೆ 3 ಟು ದಿ ಪವರ್ 4 ನಾವು ಸಿಂಪ್ಲಿಫೈ ಮಾಡ್ಬೋದಲ್ವಾ? ಮಾಡಿದ್ರೆ 81 ಬರುತ್ತೆ. ಅಷ್ಟೇನೆ. ಅರ್ಥ ಆಯ್ತಾ ಚೇತನ? ನೆಕ್ಸ್ಟ್ ಏನಾದರೂ ಡೌಟ್ ಇದೆಯಾ? ಗುಡ್ ಮಾರ್ನಿಂಗ್ ಮ್ಯಾಮ್. ಹಾ, ಗುಡ್ ಮಾರ್ನಿಂಗ್ ದೀಕ್ಷಾ, ಹೇಳಿ. ನಿಮಗೆ ಯಾವ್ದು ಮ್ಯಾಮ್ ಅರ್ಥ? ಸ್ವಲ್ಪ ಬ್ಯಾಕ್ ತಗೊಳ್ಳಿ ಮ್ಯಾಮ್ ಕ್ವಶನ್ಸ್. ಯಾವ್ದಿದಾ? ನೋ ಮ್ಯಾಮ್, ಸ್ವಲ್ಪ ಬ್ಯಾಕ್. ಎಸ್ ಮ್ಯಾಮ್, ಇದೆ ಪ್ರಾಬ್ಲಮ್. ಸೊ ಈ ಓಕೆ. ಸೊ ಈ ತರ ಪ್ರಾಬ್ಲಮ್ ಕೊಟ್ಟಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ದೀಕ್ಷಾ ಬೇಸ್ ಹೇಗಿದೆ ಅಂತ ನಾವು ಚೆಕ್ ಮಾಡ್ಬೇಕಾಗುತ್ತೆ.
ಸೊ ಬೇಸ್ ಏನಾದ್ರೂ ಸೇಮ್ ಇತ್ತು ಅಂತ ಹೇಳಿದ್ರೆ ನಮಗೆ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಲ್ಲಿ ಒಂದು ರೂಲ್ ಇದೆ. ಬೇಸ್ ಏನಾದ್ರೂ ಸೇಮ್ ಇದ್ರೆ ನಾವು ಪವರ್ಸ್ ಅನ್ನ ಸೇಮ್ ಅಂತ ಬರ್ಕೋಬಹುದು. ಸೊ ಹಾಗಾಗಿ ಫಸ್ಟ್ ನಾವೇನ್ ಮಾಡೋಣ ಅದಕ್ಕಿಂತ ಮುಂಚೆ ಅಂತಂದ್ರೆ ಇಲ್ಲಿ ನೋಡಿ ಬೇಸ್ ಒಂದೇ ಇದೆ. ಸೊ ನಮಗೆ ಇಲ್ಲಿ ಏನಿದೆ ಪವರ್ ಮಾತ್ರ ಬೇರೆ ಬೇರೆ ಇದೆ ಅಲ್ವಾ. ಸೊ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ, ಎ ಟು ದಿ ಪವರ್ ಎಂ ಇಂಟು ಎ ಟು ದಿ ಪವರ್ ಎನ್ ಅಂತಂದ್ರೆ ಎ ಟು ದಿ ಪವರ್ ಎಂ ಪ್ಲಸ್ ಎನ್ ಫಾರ್ಮಲ್ ಬರ್ಕೊಂತೀವಲ್ವಾ. ಸೊ ಅದೇ ತರ ನಾನು ಏನ್ ಮಾಡ್ತೀನಿ ಅಂತಂದ್ರೆ -8 ಹಾಗೆ ಬರ್ಕೊಂಡು ಮೇಲ್ಗಡೆ ಪವರ್ಸ್ ಇದೆ ಅಲ್ವಾ, ಫಾರ್ಮುಲಾನ ಯೂಸ್ ಮಾಡಿ ಬರ್ಕೊಂತೀನಿ ಮೊದಲು. ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಏನಿದೆ ಇದನ್ನ ಫಸ್ಟ್ ನಾನು ಸಿಂಪ್ಲಿಫೈ ಮಾಡ್ಕೊಂತೀನಿ. -8 ಟು ದಿ ಪವರ್ ಎಕ್ಸ್ ಇದೆ ಅಲ್ವಾ, ಎಕ್ಸ್ ನ ಹಾಗೆ ಬರ್ಕೋತೀನಿ, 2 + 1 + 3 ಆಗುತ್ತೆ. ಸೊ ಈಗ ನಾವು ನಾನು ಮೊದಲೇ ಹೇಳ್ದಂಗೆ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಇಲ್ಲಿ ಬೇಸ್ ಏನಿದೆ ಸೇಮ್ ಇದೆ ಅಲ್ವಾ, ಪವರ್ ಬೇರೆ ಇದೆ. ಸೊ ನಾವು ಹಾಗಿದ್ದಾಗ ನಾವು ಅದನ್ನ ಈಕ್ವಲ್ ಮಾಡಬಹುದು. ಹಾಗಾದ್ರೆ x+3 = 6 ಅಂತ ನಾನು ಡೈರೆಕ್ಟ್ ಆಗಿ ಬರ್ಕೋಬಹುದು. ಸೊ ಬರ್ಕೊಂಡ್ಮೇಲೆ ಇದನ್ನ ಜಸ್ಟ್ ಸಿಂಪ್ಲಿಫೈ ಮಾಡೋಣ. ಸೊ ಇಲ್ಲಿ +3 ಇರೋದನ್ನ ನಾನು ಏನ್ ಮಾಡ್ತೀನಿ, ಈ ಕಡೆಗೆ ಶಿಫ್ಟ್ ಮಾಡ್ತೀನಿ. ಸೊ ಶಿಫ್ಟ್ ಮಾಡಿದಾಗ ಏನಾಗುತ್ತೆ, ಸೈನ್ ಬೇರೆ ಆಗುತ್ತೆ ಅಲ್ವಾ. ಸೊ x = 3 ಅಂತ ಬರುತ್ತೆ. ಅರ್ಥ ಆಯ್ತಾ ದೀಕ್ಷಾ? ಅಥವಾ ಇನ್ನೊಂದ್ಸಲ ಹೇಳ್ಕೊಡ್ಲಾ? ಬೇರೆ ಯಾರಿಗಾರು ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ರಪ್ಪ. ಅಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಇರುತ್ತೆ, ಅಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಓಕೆ, ನಿವೇದಿತಾ ಅನ್ಮ್ಯೂಟ್ ಮಾಡ್ಕೊಂಡು ಕ್ವಶನ್ ಕೇಳಪ್ಪ. ಸರ್ ಕ್ವಶನ್ ಸ್ವಲ್ಪ ಮುಂದುವರಿಸಿ. ಇದಾ ಮಿಸ್ ಪ್ರಾಬ್ಲಮ್ ಇದ್ವಲ್ಲ. ಇದಾ ಹಾ ಮಿಸ್ ಕನ್ನಡದಲ್ಲಿ ಹೇಳ್ರಿ. ದ ವಾಲ್ಯೂಮ್ ಅಂತಂದ್ರೆ ಇದು ಒಂದು ಕ್ಯೂಬ್ ಇದೆ. ಸೊ ಒಂದು ಹಾ. ಕ್ಯೂಬ್ ನಾವೇನ್ ಮಾಡ್ಬೇಕು, ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಹಾ. ವಾಲ್ಯೂಮ್, ಹಲೋ ಹಲೋ ಹೇಳಿ. ಹಾ, ಇಲ್ಲಿ ಒಂದು ಕ್ಯೂಬ್ ಇದೆ ಅಲ್ವಪ್ಪ. ಸೊ ಕ್ಯೂಬ್ದು ನಾವೇನ್ ಮಾಡ್ಬೇಕಂತೆ ಅಂತಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಹೇಳಿ, ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ರೆಪ್ರೆಸೆಂಟೆಡ್ ಆಸ್ ಎ ಕ್ಯೂಬ್. ಸೊ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಅನ್ನ ಅವ್ರು ಏನಂತ ರೆಪ್ರೆಸೆಂಟ್ ಮಾಡಿದ್ದಾರೆ, ಎ ಕ್ಯೂಬ್ ಅಂತ ಹೇಳಿದಾರಂತೆ. ಹಾಗೆ ಅವ್ರು ಏನ್ ಕೇಳ್ತಾ ಇದ್ದಾರೆ, ಇಫ್ ಸೈಡ್ ಲೆಂತ್ ಡಬಲ್ಸ್ ಅಂತಂದ್ರೆ ಒಂದು ಸೈಡ್ ಲೆಂತ್. ಸೊ ಇದು ಒಂದು ಸೈಡ್ ಲೆಂತ್ ಅಲ್ವಾ. ಸೊ ಇದು ನಾವೇನ್ ಇಟ್ಕೊಂಡ್ರೆ ಈ ಸೈಡ್ ಲೆಂತ್ ಏನಾಗುತ್ತೆ ಅಂತಂದ್ರೆ ಡಬಲ್ ಆಗುತ್ತಂತೆ. ಸೊ ಡಬಲ್ ಆದಾಗ ನಾವೇನ್ ಮಾಡ್ಬೇಕು, ಅದರ ಒಂದು ವಾಲ್ಯೂಮ್ಗೆ ನಾವೇನ್ ಮಾಡ್ಬೇಕು, ಒಂದು ಎಕ್ಸ್ಪ್ರೆಷನ್ ಅನ್ನ ಬರೀರಿ ಅಂತ ಕೇಳಿರೋದು ಅವ್ರು ಕ್ವೆಶನ್. ಸೊ ನಾವ್ ಇದಕ್ಕೆ ಹೇಗ್ ಮಾಡ್ಬೇಕು ಅಂತಂದ್ರೆ, ಸೊ ನಮಗೆ ಸೈಡ್ ಲೆಂತ್ ಎ ಅಲ್ವಾ, ಫಸ್ಟ್ ನಾವು ಬರ್ಕೊಳ್ಳೋಣ. ಸೈಡ್ ಲೆಂತ್ ನಾವೇನ್ ಅನ್ಕೊಂಡಿದೀವಿ, ಸೈಡ್ ಲೆಂತ್ = ಎ. ಬಟ್ ಅವ್ರೇನ್ ಕೊಟ್ಟಿದ್ದಾರೆ ಇಲ್ಲಿ, ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ರೆಪ್ರೆಸೆಂಟೆಡ್ ಆಸ್ ಎ ಕ್ಯೂಬ್ ಅಲ್ವಾ. ಸೊ ವಾಲ್ಯೂಮ್ ಆಫ್ ಎ ಕ್ಯೂಬ್ ಏನು, ಆಫ್ ಎ ಕ್ಯೂಬ್ ಎ ಕ್ಯೂಬ್ ಅಲ್ವಾ. ಹಾಗೇನೆ ಏನು ಹೇಳಿದ್ದಾರೆ ಇಲ್ಲಿ, ಸೈಡ್ ಲೆಂತ್ ಡಬಲ್ಸ್. ಸೊ ನಾವು ಸೈಡ್ ಲೆಂತ್ ಏನಂತ ತಗೊಂಡಿದ್ವಿ, ಎ ಅಂತ ತಗೊಂಡಿದ್ವಿ ಮೊದಲು. ಅವ್ರೇನ್ ಹೇಳಿದ್ದಾರೆ, ಸೈಡ್ ಲೆಂತ್ ಡಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಡಬಲ್ ಆಗೋದಕ್ಕೆ ನಾನು 2 × ಎ ಅಂತ ಬರ್ಕೊಳ್ಳಾ. ಸೊ ಡಬಲ್ ಆಗುತ್ತೆ. ಸೊ ಎ ಅಂತಂದ್ರೆ ನನಗೇನ್ ಅನ್ನಿಸ್ತು ಈಗ, 2a ಅಂತ ಆಯ್ತು. ಸೊ ಈಗ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಎ ಕ್ಯೂಬ್ ಅಲ್ವಾ. ಸೊ ಫಾರ್ಮುಲಾಗೆ ನಾವು ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಸೊ ಎ ಪ್ಲೇಸ್ ಅಲ್ಲಿ ಏನ್ ಬರ್ಕೊಳ್ಳೋಣ, 2a ಅಂತ ಬರಿತೀನಿ. ಕ್ಯೂಬ್ ಇದೆ ಅಲ್ವಾ, ಎರಡಕ್ಕೂ ಸೇರಿಸಿ ಕ್ಯೂಬ್ ಹಾಕ್ತೀನಿ. ಸೊ ಅವಾಗ ಆನ್ಸರ್ ಏನಾಗುತ್ತೆ, ಫಸ್ಟ್ ಕ್ಯೂಬ್ ಅನ್ನ ಎರಡೂ ನಂಬರ್ಗೂ ಸಹ ನಾವು ಮಾಡೋಣ, 2 ಕ್ಯೂಬ್ × ಎ ಕ್ಯೂಬ್. ಸೊ 2 ಕ್ಯೂಬ್ ಅಂತಂದ್ರೆ ಎಷ್ಟು, 8 ಆಗುತ್ತೆ. ಹಾಗೇನೆ ಎ ಕ್ಯೂಬ್ ಅಂತ ಬರುತ್ತೆ. ಅಷ್ಟೇನೆ ಆನ್ಸರು. ಅರ್ಥ ಆಯ್ತಾ ಈಗ ನಿಮ್ಗೆ? ಎಸ್ ಮಿಸ್. ಹ್ಮ್. ಥ್ಯಾಂಕ್ಸ್. ಹಾ, ಇನ್ಯಾರಿಗಾರು ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ರಪ್ಪ. BTCL ಹೊಸಳ್ಳಿ. ಓಕೆ ಮಿಸ್. ಓಕೆ, ಹೊಸಳ್ಳಿ ಅವರು ಅನ್ಮ್ಯೂಟ್ ಮಾಡಿ ಕೇಳ್ಬೋದು. 16 ಕ್ವೆಶ್ಚನ್ ಎಕ್ಸ್ಪ್ಲೈನ್ ಮಾಡಿ ಮ್ಯಾಮ್. 16th ಕ್ವೆಶನ್, 16th ಕ್ವೆಶನ್ ಅಲ್ವಾ.
ಸೊ ಇಲ್ಲಿ ಕ್ವೆಶನ್ ನೋಡಿ ಫಸ್ಟು. ಸೊ ಇಲ್ಲಿ ಹೀಗಿದೆ ಅಲ್ವಾ, ಫಸ್ಟ್ ನಾವು ಏನಂತ ಬರ್ಕೊಳ್ಳೋಣ ಅಂದ್ರೆ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ. ಫಸ್ಟ್ ಅದಕ್ಕೆ ಫಾರ್ಮುಲಾ ಬರೆಯೋದಕ್ಕಿಂತ ಮುಂಚೆ ಇಲ್ಲಿ ಪವರ್ಸ್ ಇದೆ ಅಲ್ವಾ, ಸೊ ಪವರ್ಸ್ ನಾವು ಫಸ್ಟ್ ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ x⁴ 2 ಇಂಟು m ಅಂದ್ರೆ 2m ಪ್ಲಸ್ 2 ಇಂಟು n ಅಂದ್ರೆ 2n ಇಂಟು, ಸೊ ಇಲ್ಲಿ x⁴ 2n ಪ್ಲಸ್ 2p ಇಂಟು x⁴ 2p ಪ್ಲಸ್ 2m. ಹೀಗೆ ಬರ್ಕೊಂಡೆ. ಹೆಂಗೆ ಅಂತಂದ್ರೆ ಇಲ್ಲಿ ಏನು ಪವರ್ಸ್ ಇತ್ತಲ್ವಾ, ಸೊ ಈ ಪವರ್ಸ್ನ ಇಲ್ಲಿಗೆ ನಾನು ಏನು ಮಾಡಿದೆ, ಮಲ್ಟಿಪ್ಲೈ ಮಾಡಿ ಬರ್ಕೊಂಡೆ. ಹಾಗೇನೆ ಡಿವೈಡೆಡ್ ಬೈ ಇಲ್ಲಿನೂ ಅಷ್ಟೇ x⁴ 3m ಇಂಟು x⁴ 2 3n ಇಂಟು x⁴ 3p. ಫಸ್ಟ್ ನಾನೇನು ಮಾಡಿದೆ, ಎಲ್ಲದನ್ನು ಮಲ್ಟಿಪ್ಲೈ ಮಾಡಿ ಬರ್ಕೊಂಡೆ. ಸೊ ಮಲ್ಟಿಪ್ಲೈ ಮಾಡಿ ಬರ್ಕೊಂಡ್ಮೇಲೆ ಏನು ಮಾಡಬಹುದು ಅಂತಂದ್ರೆ, ಸೊ ಇಲ್ಲಿ ನೋಡಿ ನಮಗೆ ಏನಿದೆ, ಬೇಸ್ ಸೇಮ್ ಇದೆ ಅಲ್ವಾ, ಬಟ್ ಪವರ್ ಬೇರೆ ಇದೆ. ಸೊ ಅದಕ್ಕೆ ನಮಗೆ ಫಾರ್ಮುಲಾ ಗೊತ್ತಲ್ವಾ, a⁴m ಇಂಟು a⁴n ಅಂತ ಇದ್ರೆ a⁴m ಪ್ಲಸ್ n ತರ ಬರ್ಕೋಬಹುದು. ಸೊ ಹಾಗಾಗಿ ನಾನು ಇದನ್ನ x⁴ 2m ಪ್ಲಸ್ 2n ಪ್ಲಸ್ 2n ಪ್ಲಸ್ 2p ಪ್ಲಸ್ 2p ಪ್ಲಸ್ 2m ಅಂತ ಬರ್ಕೊತೀನಿ. ಹಾಗೇನೆ ಡಿವೈಡೆಡ್ ಬೈ ಇಲ್ಲೂ ಅಷ್ಟೇ x⁴ 3m ಪ್ಲಸ್ 3n ಪ್ಲಸ್ 3p ಅಂತ ಬರ್ಕೊಂಡೆ. ಸೊ ನೆಕ್ಸ್ಟ್ ಏನು ಮಾಡೋಣ, ಇದನ್ನ ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಒಂದು 2m ಇದೆ, ಹಾಗೇನೆ ಇಲ್ಲೂ ಒಂದು 2m ಇದೆ. ಸೊ ನಾನು ಅದನ್ನ ಆ್ಯಡ್ ಮಾಡಬಹುದಲ್ವಾ, ಸೊ 4m ಅಂತ ಬರ್ಕೊತೀನಿ. ಹಾಗೇನೆ ನೆಕ್ಸ್ಟ್ ಇಲ್ಲಿ 2n ಇದೆ, ಇಲ್ಲೂ ಒಂದು 2n ಇದೆ, ಸೊ ಆ್ಯಡ್ ಮಾಡಿ 4n ಪ್ಲಸ್ ಇಲ್ಲೂ 2p ಇದೆ, ಇಲ್ಲೂ 2p ಇದೆ, ಆ್ಯಡ್ ಮಾಡಿ 4p ಅಂತ ಬರೀತೀನಿ. ಡಿವೈಡೆಡ್ ಬೈ x⁴ 3m ಪ್ಲಸ್ 3m ಪ್ಲಸ್ 3n ಪ್ಲಸ್ 3p. ಸೊ ಹೀಗೆ ಬರ್ಕೊಂಡ್ವಿ. ಹಾಗೇನೆ ಇದನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಹೇಗೆ ಅಂತಂದ್ರೆ, ಇವಾಗ ನಾವು ಒಂದು ಫಾರ್ಮುಲಾ ಇದೆ ಅಲ್ವಾ, a⁴m ಡಿವೈಡೆಡ್ ಬೈ a⁴n ಇತ್ತು ಅಂತಂದ್ರೆ a⁴m ಮೈನಸ್ n ತರ ಬರ್ಕೋಬಹುದಲ್ವಾ. ಸೊ ಹಾಗೇನೆ ಇದನ್ನ ಬರ್ಕೊಳ್ಳೋಣ. a⁴m ಅಂತಂದ್ರೆ ಏನು, 4m ಪ್ಲಸ್ 4n ಪ್ಲಸ್ 4p ಮೈನಸ್ ಆಫ್, ಸೊ x⁴ x ಅಲ್ಲ 3n ಪ್ಲಸ್ 3n ಪ್ಲಸ್ 3p. ಹೀಗೆ ಬರ್ಕೊಂಡೆ. ಹೆಂಗ್ ಬರ್ಕೊಂಡೆ ಇದನ್ನ, a⁴m ಡಿವೈಡೆಡ್ ಬೈ a⁴n ಫಾರ್ಮುಲಾನ ಅಪ್ಲೈ ಮಾಡಿ ಬರ್ಕೊಂಡೆ. ಸೊ ಈಗ ನಾನು ಏನ್ ಮಾಡ್ಬೋದು ಅಂದ್ರೆ x⁴ ಇಲ್ಲಿ 4m ಇದೆ, ಇಲ್ಲಿ ಪ್ಲಸ್, ಇಲ್ಲಿ ಫಸ್ಟ್ ಏನಿದೆ, ಇಲ್ಲಿ ಮೈನಸ್ ಇದೆ ಅಲ್ವಾ, ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡೋಣ, ಇಲ್ಲಾಂದ್ರೆ ನಿಮಗೆ ಡೌಟ್ ಆಗುತ್ತೆ. ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಆಮೇಲೆ ಮಾಡೋಣ. ಮೈನಸ್ 3m ಪ್ಲಸ್ ಇಂಟು ಮೈನಸ್ ಮೈನಸ್ 3n ಪ್ಲಸ್ ಇಂಟು ಮೈನಸ್ ಮೈನಸ್ 3p. ಸೊ ಈಗ ನೋಡಿ, ಇಲ್ಲಿ x⁴ 4m ಇದೆ ಅಲ್ವಾ, ಇಲ್ಲೇನಿದೆ 3m ಇದೆ. ಸೊ ನಾನು ಇದನ್ನ x⁴ m ಅಂತ ಬರೀಬೋದಾ, ಪ್ಲಸ್ ಇಲ್ಲಿ 4n ಇದೆ, ಇಲ್ಲಿ ಮೈನಸ್ 3n ಇದೆ, ಇದನ್ನ ನಾನು n ಅಂತ ಬರೀಬಹುದಾ, ಹಾಗೇನೆ ಇಲ್ಲಿ ಪ್ಲಸ್ 4p ಇದೆ, ಇಲ್ಲಿ ಮೈನಸ್ 3p ಇದೆ. ಸೊ ಹಾಗಾದ್ರೆ ನಾನು ಇದನ್ನ p ಅಂತ ಬರೀಬಹುದಾ. ಸೊ ನಾವು ಈ ಫಾರ್ಮಲ್ ಆದ್ರೂ ಇಡ್ಬೋದು, ಅಥವಾ ನಾನು ಬಿಡಿಸಿ ಮತ್ತೆ ಬರಿತೀನಿ ಅಂದ್ರೆ x⁴m ಇಂಟು x⁴n ಇಂಟು x⁴p ಅಂತನಾದ್ರೂ ಬರಿಬಹುದು, ಅಥವಾ ಹೀಗೆ ಸಹ ಸಿಂಪ್ಲಿಫೈ ಮಾಡಿ ಇಡಬಹುದು. ಅರ್ಥ ಆಯ್ತಾ? ಬೇರೆ ಏನಾದ್ರೂ ಡೌಟ್ ಇದೆಯಾ? ಅರ್ಥ ಆಗಿದೆಯಾ? ಬೇರೆ ಏನಾದ್ರೂ ಡೌಟ್ಸ್ ಇದೆಯಾ? ಸಹನಾ, ಸಹನಾ ಅನ್ಮ್ಯೂಟ್ ಮಾಡಿ ಮಾತಾಡಪ್ಪ. ಮ್ಯಾಮ್ ಹೇಳಪ್ಪ. ಮ್ಯಾಮ್ ಅಲ್ಲಿ ಎರಡನೇ ಸ್ಟೆಪ್ ನಲ್ಲಿ
ಎಕ್ಸ್ ಘಾತ 2m ಪ್ಲಸ್ 2n ಐತಲ್ಲ ಮ್ಯಾಮ್ ಫಸ್ಟ್ನೇ ಹಾ. ಸ್ಟೆಪ್ ಅಲ್ಲಿ ಹಾ. ಅದನ್ನ ನಾನು ಎಕ್ಸ್ ಘಾತ 2m ಹಾ. ಇಂಟು ಎಕ್ಸ್ ಘಾತ 2n ಅಂತ ಮಾಡಿ ಮಾಡಿದ್ದೇನೆ ಮ್ಯಾಮ್. ಹಾ. ಅಂದ್ರೆ ಅದು ಕರೆಕ್ಟ್ ಆಗುತ್ತಾ? ಕೆಳಗಿನ ಸ್ಟೆಪ್ ಎಕ್ಸ್ ಘಾತ 3m ಇದೆಯಲ್ಲ ಮ್ಯಾಮ್, ಅದನ್ನ ಹಾ. ನಾನು ಎಕ್ಸ್ ಘಾತ 2m ಇಂಟು ಎಕ್ಸ್ ಘಾತ m ಅಂತ ಮಾಡ್ದೇನೆ ಮ್ಯಾಮ್. ಹಾ. ಅಂದ್ರೆ ಅಲ್ಲಿ ಕ್ಯಾನ್ಸಲ್ ಆಗುತ್ತಲ್ಲ ಮ್ಯಾಮ್, ಹಂಗ್ ಮಾಡಿದ್ರೆ ಹೌದು. ನಡೆಯುತ್ತಾ? ಹಾ, ಮಾಡಬಹುದು. ನೀವು ಮ್ಯಾಥ್ಸ್ ಅಲ್ಲಿ ತುಂಬಾ ಸ್ಟೆಪ್ಸ್ಗಳಿದೆ. ಸೊ ನೀವು ಯಾವುದೇ ಮೆಥಡ್ ಯೂಸ್ ಮಾಡಿದ್ರು ಸಹ ನಿಮಗೆ ಫೈನಲ್ ಆನ್ಸರ್ ಇದೇ ಬರುತ್ತೆ. ಸೊ ನೀವೇನಾದ್ರೂ ಬಿಡಿಸಿ ಮಾಡ್ತೀನಿ ಅಂತ ಹೇಳಿದ್ರೆ ಏನಾಗುತ್ತೆ, ನಿಮಗೆ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಸೊ ನೀವು ಬಿಡಿಸ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ನೀವೇನಾದ್ರೂ ಬಿಡಿಸದೆ ಮಾಡಿದ್ರೆ ಈ ತರ ಫಾರ್ಮುಲಾ ಅಪ್ಲೈ ಮಾಡಿದ್ರೇನು ಬರುತ್ತೆ. ಎರಡೂ ತರನು ಆನ್ಸರ್ ಬರುತ್ತೆ, ಬಟ್ ಫೈನಲ್ ಆನ್ಸರ್ ಇದೇ ಬರುತ್ತೆ ಕಣೋ. ಇದೇ ಆನ್ಸರ್ ಬಂದಿದ್ರೆ ನೀನ್ ಮಾಡಿರೋದು ಸರಿ ಇದೆ ಅಂತ. ಏನಾದ್ರೂ ರಾಂಗ್ ಆಗಿದೆ ಅಂದ್ರೆ ಎಲ್ಲಾದ್ರೂ ಸ್ಟೆಪ್ ಅಲ್ಲಿ ಮಿಸ್ಟೇಕ್ಸ್ ಆಗಿರುತ್ತೆ, ಒಂದ್ಸಲ ಚೆಕ್ ಮಾಡಿ ಬಿಡಿಸ್ ಮಾಡಬಹುದು. ಅದನ್ನ ನೀನು ಎಕ್ಸ್ ನ ಘಾತ 2m ಇಂಟು ಎಕ್ಸ್ ನ ಘಾತ 2n ಅಂತ ಬಿಡಿಸಿ ಸಹ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಕ್ವಶನ್ ನಂಬರ್ 17 ಕೇಳಿದ್ದಾರೆ ನೋಡಿ. ಕ್ವೆಶನ್ ನಂಬರ್ 17 ಆಗಿದೆ ಸರ್. ಆಗಿದೆ. ಇನ್ನು ಬೇರೆ ಏನಾದ್ರು ಡೌಟ್ ಇದೆಯಾ? ಏನಾದ್ರು ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ರೆಡ್ಮಿ ಕೇಳಿ, ನಿಮ್ ಡೌಟ್ ಏನು? 7th one ಹೇಳ್ರಿ. 7th one. ಸೊ 7th one. ಸೊ ಇದಕ್ಕೆ ನಾವು ಈಸಿಯಾಗಿ ಎ ಇನ್ವರ್ಸ್ ಫಾರ್ಮುಲಾನ ಅಪ್ಲೈ ಮಾಡಿಬಿಡೋಣ. ಸೊ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1/a ಅಂತ ಗೊತ್ತಲ್ವಾ ನಮಗೆ. ಸೊ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇದು ಯಾವ ಫಾರ್ಮುಲಲ್ಲಿ ಇದೆ, 1/3 ಇಂಟು 1/3 ಹೋಲ್ ಟು ದಿ ಪವರ್ -2 ತರ ಇದೆ. ಸೊ ಇಲ್ಲಿ ಎ ಅಂತಂದ್ರೆ ಏನು, ಎ ಪ್ಲೇಸ್ ಅಲ್ಲಿ ಏನಿದೆ 1/3 ಅಂತ ಇದೆ. ಸೊ ನಾನು ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ, ಎ ಇನ್ವರ್ಸ್ ಇರೋದನ್ನ ನಾನು ಇಲ್ಲಿ ಬರೀಕೋಬೇಕು ಅಂತಂದ್ರೆ ನಾವ್ ಏನ್ ಮಾಡ್ತೀವಿ, ಫಸ್ಟ್ ರೆಸಿಪ್ರೋಕಲ್ ಅನ್ನ ತಗೊಂಡ್ರೆ ನಾವು ಸರಿಯಾಗಿ ಬರಿಬೋದು. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ರೆಸಿಪ್ರೋಕಲ್ ಅನ್ನ ತಗೊಂತೀನಿ, 3/1 ಹೋಲ್ ಟು ದಿ ಪವರ್ 2 ಅಂತ ಬರ್ಕೊಂತೀನಿ. ಸೊ ಹಾಗೇನೆ ಮೈನಸ್, ಸೊ ಇದನ್ನು ಸಹ ನಾನು ಏನ್ ಮಾಡ್ತೀನಿ, ರೆಸಿಪ್ರೋಕಲ್ ತೆಗೆದು ಡೈರೆಕ್ಟ್ ಆಗಿ ಬರ್ಕೊಂತೀನಿ, 2/1 ಹೋಲ್ ಟು ದಿ ಪವರ್ 3. ಸೊ ಹಾಗೇನೆ ಇಲ್ಲಿ ಡಿವಿಷನ್ ಇದೆ, ಹಾಗೆ ಬರ್ಕೋತೀನಿ. ಇದನ್ನು ಸಹ ನಾನು ರೆಸಿಪ್ರೋಕಲ್ ತೆಗೆದು ಡೈರೆಕ್ಟ್ ಆಗಿ ಬರ್ಕೊಂತೀನಿ. ನಾನು ಏನ್ ಮಾಡ್ತಾ ಇದ್ದೀನಿ ಅಲ್ಲಿ ಅಂದ್ರೆ, ಈ ಫಾರ್ಮುಲಾನ ಅಪ್ಲೈ ಮಾಡ್ತಿದ್ದೀನಿ. ಎ ಪ್ಲೇಸ್ ಅಲ್ಲಿ ಏನಿದೆ 1/3, 1/2, 1/4 ಆ ಪ್ಲೇಸ್ ಅಲ್ಲಿ ಇರೋದ್ರಿಂದ ಸೊ ನಾನು ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ, ರೆಸಿಪ್ರೋಕಲ್ ತೆಗೆದು ಬರ್ಕೋತಾ ಇದ್ದೀನಿ. ಸೊ ಹೀಗೆ ಬರ್ಕೊಂಡ್ಮೇಲೆ ಸಿಂಪ್ಲಿಫೈ ಮಾಡೋದು ಈಸಿ ಅಲ್ವಾ. ಸೊ 3/1 ಅಂತಂದ್ರೆ ನಾವು ಯೂಶಲಿ 3 ಸ್ಕ್ವೇರ್ ಅಂತ ಬರ್ಕೋಬಹುದು. ಯಾಕಂದ್ರೆ 1 ಸ್ಕ್ವೇರ್ ಅಂತಂದ್ರೆ 1 ಬರುತ್ತೆ, 3/1 ಅಂತಂದ್ರೆ 3. ಸೊ ಹಾಗಾಗಿ -2³ ಡಿವೈಡೆಡ್ ಬೈ, ಇಲ್ಲಿ ಏನ್ ಬರಿಬಹುದು, 4/1 ಇರೋದ್ರಿಂದ 4 ಸ್ಕ್ವೇರ್ ಅಂತ ಬರಿಬಹುದು. ಸೊ 3 ಸ್ಕ್ವೇರ್ ಅಂತಂದ್ರೆ ಎಷ್ಟು, 3 ಸ್ಕ್ವೇರ್ ಅಂತಂದ್ರೆ 9, 2³ ಅಂತಂದ್ರೆ ಎಷ್ಟು, 8. ಹಾಗೇನೆ 4 ಸ್ಕ್ವೇರ್ ಅಂತಂದ್ರೆ ಎಷ್ಟು, 16. ಸೊ ಹಾಗಾದ್ರೆ 9 - 8 ಅಂದ್ರೆ ಎಷ್ಟು, 1 ಡಿವೈಡೆಡ್ ಬೈ 4 ಸ್ಕ್ವೇರ್ ಅಂತಂದ್ರೆ ಎಷ್ಟು, 16. ಹೀಗೆ ನಾವು ಸಿಂಪ್ಲಿಫೈ ಮಾಡಿ ಬರಿಬಹುದು. ಡೌಟ್ ಕ್ಲಿಯರ್ ಆಯ್ತಾ ನಿಮಗೆ? ಇನ್ನೇನಾದ್ರು ಡೌಟ್ ಇದೆಯಪ್ಪ ಈ ಕಾನ್ಸೆಪ್ಟ್ ಮೇಲೆ? 16, 17 ಡೌಟ್ ಇದೆ ಅಂತ ಮೆಸೇಜ್ ಮಾಡ್ತಾ ಇದ್ದೀರಿ. ಅದನ್ನ ಇವಾಗ ಕ್ಲಿಯರ್ ಮಾಡಿದ್ದಾರೆ. ಈ ವಿಡಿಯೋ ಅಪ್ಲೋಡ್ ಆಗುತ್ತೆ ಸಂಜೆಗೆ, ಅವಾಗ ನೀವು ನೋಡ್ಕೋಬಹುದು ಯೂಟ್ಯೂಬ್ ಚಾನಲ್ ಅಲ್ಲಿ. ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಪವರ್ ಅಂಡ್ ಎಕ್ಸ್ಪೋನೆಂಟ್ಸ್ ಚಾಪ್ಟರ್ ಅಲ್ಲಿ ಬೇರೆ ಏನಾದ್ರು ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಪೋ ಅಂತ ನೇಮ್ ಇಟ್ಕೊಂಡಿದ್ದೀರಲ್ಲ, ಅನ್ಮ್ಯೂಟ್ ಮಾಡಿ ಮಾತಾಡಿ. Ma'am, 15th question down. 15th ಕ್ವಶನ್. Ma'am. ಸೊ ಈ 15th ಕ್ವಶನ್ ಅಲ್ಲಿ ಫಸ್ಟ್ ನಾವೇನ್ ಮಾಡೋಣ, ಫಸ್ಟ್ ಕೊಟ್ಟಿರುವಂತ ಡಾಟಾನ ಫಸ್ಟ್ ಹಾಗೆ ಬರ್ಕೊಳ್ಳಿ, m to the power 4 divided by 5n into
24 p ಕ್ಯೂಬ್ q ಡಿವೈಡೆಡ್ ಬೈ 48 mn. ಸೊ ಇಲ್ಲಿ ನೋಡಿ, ಇಲ್ಲಿ ಡಿವಿಷನ್ ಇದೆ. ಸೊ ಡಿವಿಷನ್ ಇರೋದ್ರಿಂದ ನಾನು ಏನಾದರೂ ಡಿವಿಷನಲ್ಲಿ ಬರ್ಕೊಂತು ಅಂತಂದ್ರೆ ತುಂಬಾ ಸ್ಟೆಪ್ಸ್ಗಳಾಗ್ಬಿಡುತ್ತೆ, ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದ್ರೆ, ಸೊ ಇಲ್ಲಿ ಡಿವಿಷನ್ ಅಲ್ಲಿ ಯಾವುದೇ ಇದ್ರೂ, ಸೊ ಇಲ್ಲಿ ಡಿವಿಷನ್ ಅಲ್ಲಿ ಇರೋದನ್ನ ನಾನು ಏನು ಮಾಡ್ತೀನಿ, ರಿವರ್ಸ್ ತಗೊಂತೀನಿ. ರೆಸಿಪ್ರೋಕಲ್ ತಗೊಂಡ್ರೆ ನಾನು ಅದನ್ನ ಮಲ್ಟಿಪ್ಲಿಕೇಶನ್ ಆಗಿ ಬರ್ಕೋಬಹುದು. ಸೊ ಅವಾಗ ಏನಾಗುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ. ಸೊ ಅವಾಗ ನಾನು ಹೀಗೆ ಬರ್ಕೋಬಹುದು. ಇಲ್ಲೇನಿದೆ ಡಿವಿಷನ್ ಇರೋದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಸೊ ಕನ್ವರ್ಟ್ ಮಾಡ್ಕೊಂಡ್ಮೇಲೆ ಸೊ ನಮಗೆ ಏನ್ ಮಾಡ್ಬೋದು ಈಸಿಯಾಗಿ ಅಂತಂತಂದ್ರೆ, ಸೊ ಇಲ್ಲೆಲ್ಲದನ್ನು ಕಾನ್ಸ್ಟೆಂಟ್ಸ್ ಇದೆ ಅಲ್ವಾ, ಸೊ ಕಾನ್ಸ್ಟೆಂಟ್ಸ್ನೆಲ್ಲ ಒಂದ್ ಕಡೆ ಬರ್ಕೊಂಡ್ಬಿಡೋಣ. ಯಾಕೆ ಅಂತಂದ್ರೆ ನಮಗೆ ಈಸಿ ಆಗುತ್ತೆ ಮಾಡ್ಲಿಕ್ಕೆ ಅಂತ ಅಷ್ಟೇನೆ. ಫಸ್ಟ್ ಕಾನ್ಸ್ಟೆಂಟ್ಸ್ ಎಲ್ಲದನ್ನು ಹೊರಗಡೆ ಬರ್ಕೊಬಿಡಿ. ನಂತರ ಏನ್ ಮಾಡಿ ಅಂತಂತಂದ್ರೆ, ಸೊ ಇಲ್ಲಿ ಎಮ್ ಏನಿದೆ ಅಲ್ವಾ, ಸೊ ಎಮ್ದು ಯಾವುದೆಲ್ಲ ಇದೆ ಟರ್ಮ್ಸ್ಗಳು, ಸೊ ಇಲ್ಲಿ ನೋಡಿ, ಇಲ್ಲಿ ಏನಾದ್ರೆ ಎಮ್ ಇದೆಯಾ, ಸೊ ಯಾವುದೂ ಇಲ್ಲ. ಸೊ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಎಮ್ ಇದೆ ಇಂಟು ಎಮ್ ಇದೆ. ಸೊ ಬರ್ಕೊಂಡೆ ಎಮ್ ವೇರಿಯಬಲ್ಸ್ಗಳನ್ನ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಪಿ ವೇರಿಯಬಲ್ಸ್ಗಳೇ ಯಾವುದಿದೆ, ಇಲ್ಲಿ ಒಂದು ಪಿ ವೇರಿಯಬಲ್ ಇದೆ ಪಿ ಕ್ಯೂಬ್, ಕೆಳಗಡೆ ಪಿ ವೇರಿಯಬಲ್ಸ್ ಬರೀ ಪಿ ಇದೆ, ಬರ್ಕೊಂಡೆ. ಹಾಗೆ ನೆಕ್ಸ್ಟ್ ಇಲ್ಲಿ ಕ್ಯೂ ವೇರಿಯಬಲ್ಸ್ ನೋಡಿ, ಕ್ಯೂ ಒಂದೇ ಒಂದಿದೆ. ಸೊ ಡಿನಾಮಿನೇಟರ್ ಯಾವುದು ಕ್ಯೂ ಇಲ್ಲ, ಹಾಗೆ ಬರ್ಕೊಂತೀನಿ. ಸೊ ನೆಕ್ಸ್ಟ್ ಎನ್ ಇದೆಯಾ, ಹಾ ಇಲ್ಲಿ ಎನ್ ಸ್ಕ್ವೇರ್ ಇದೆ, ಇಲ್ಲಿ ಎನ್ ಸ್ಕ್ವೇರ್ ಇದೆ, ಬರ್ಕೊಂತೀನಿ. ಹಾಗೇನೆ ಡಿನಾಮಿನೇಟರ್ ನೋಡಿ, ಇಲ್ಲಿ ಒಂದು ಎನ್ ಇದೆ, ಇಲ್ಲಿ ಒಂದು ಎನ್ ಇದೆ. ಸೊ ನಾನು ಡೈರೆಕ್ಟಾಗಿ ಎನ್ ಸ್ಕ್ವೇರ್ ಅಂತ ಬರ್ಕೊಂಡೆ. ಹಾಗೇನೆ ನೆಕ್ಸ್ಟ್ ಇನ್ಯಾವುದೆಲ್ಲ ಟರ್ಮ್ಸ್ ಉಳ್ಕೋತು, ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಸ್ಕ್ವೇರ್ ಇದೆ, ಬರ್ಕೊಂತೀನಿ. ಹಾಗೆ ಡಿನಾಮಿನೇಟರ್ ಅಲ್ಲಿ ನೋಡಿ, ಎಲ್ಲಿ ಎಕ್ಸ್ ಇದೆ, ಸೊ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ನ ಬರ್ಕೋತೀನಿ. ಹಾಗೇನೆ ನೆಕ್ಸ್ಟ್ ವೈ ಇದೆಯಾ, ಸೊ ವೈ ಇದೆ. ಹಾಗೇನೆ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಯಾವುದೇನು ಇಲ್ಲ, ಸೊ ಅದಕ್ಕೆ ಇದನ್ನ ಹಾಗೇನೆ ಉಳಿಸ್ಕೊಂತೀನಿ. ಸೊ ನಾವ್ ಇದನ್ನ ಯಾವಾಗ್ಲೂ ಸಾಲ್ವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಕಾನ್ಸ್ಟೆಂಟ್ಸ್ಗಳೆಲ್ಲವನ್ನ ಫಸ್ಟ್ ಹೊರಗಡೆ ಬರ್ಕೊಬಿಡಿ. ಹಾಗೇನೆ ವೇರಿಯೇಬಲ್ಸ್ಗಳು ಯಾವ್ದಿರುತ್ತೆ, ಎಂ ವೇರಿಯೇಬಲ್ಸ್ ಯಾವ್ದಿದೆ, ಪಿ ಇದೆ, ಕ್ಯೂ ಇದೆ, ಯಾವ ಟರ್ಮಿನಲ್ಸ್ ಕೊಟ್ಟಿರ್ತಲ್ಲ, ಸೊ ಆ ವೇರಿಯೇಬಲ್ಸ್ಗಳನ್ನ ಫಸ್ಟ್ ಒಂದ್ ಕಡೆ ಬರೆದಿಟ್ಕೊಳ್ಳಿ. ಸೊ ಇದಾದ್ಮೇಲೆ ನಾವು ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಸಿಂಪ್ಲಿಫೈ ಮಾಡುವಾಗ ಹೇಗ್ ಮಾಡೋಣ ಅಂತಂತಂದ್ರೆ, ಸೊ ಇದನ್ನ ಡಿವಿಷನ್ ಆಗುತ್ತಾ ನೋಡ್ಕೊಳ್ಳಿ. ಸೊ 24 1 24 2 ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಹಾಗೇನೆ ಇದೇನಾಗುತ್ತೆ, 9 2 18 9 3 27 ಆಗುತ್ತೆ. ಸೊ ಹಾಗಾದ್ರೆ ನ್ಯೂಮರೇಟರ್ 3 ಆಯ್ತು, 5 2 10 10 2 20 ಇಷ್ಟು ಉಳ್ಕೊಳ್ತು ನನಗೆ. ಸೊ ಇಲ್ಲಿ ನೋಡಿ, ಎಮ್ ಟು ದಿ ಪವರ್ 4 ಇದೆ, ಇಲ್ಲೇನಿದೆ ಎಮ್ ಸ್ಕ್ವೇರ್ ಇದೆ. ಸೊ ನಾನು ಎಮ್ ಟು ದಿ ಪವರ್ 4ನ ಎಮ್ ಸ್ಕ್ವೇರ್ ಇಂಟು ಎಮ್ ಸ್ಕ್ವೇರ್ ಡಿವೈಡೆಡ್ ಬೈ ಎಮ್ ಸ್ಕ್ವೇರ್ ಅಂತ ಬರ್ಕೋತೀನಿ. ಯಾಕೆ ಅಂದ್ರೆ ನನಗೆ ಇದನ್ನ ಈಸಿಯಾಗಿ ನಾನು ಕ್ಯಾನ್ಸಲ್ ಮಾಡಬಹುದು ಅಂತ ಬರ್ಕೋತೀನಿ ಹೀಗೆ. ಸೊ ಇಲ್ಲಿ ನೋಡಿ, ಇಲ್ಲಿ ಹೇಗೆ ಬರ್ಕೊಂತೀನಿ, ಪಿ ಸ್ಕ್ವೇರ್ ಇಂಟು ಪಿ ಅಂತ ಬರ್ಕೋತೀನಿ. ಯಾಕೆ ಅಂದ್ರೆ ನಮಗೆ ಎ ಟು ದಿ ಪವರ್ ಎಮ್ ಇಂಟು ಎ ಟು ದಿ ಪವರ್ ಎನ್ ಫಾರ್ಮುಲಾ ಗೊತ್ತಲ್ವಾ, ಸೊ ಅದನ್ನ ಯೂಸ್ ಮಾಡಿ ನಾನು ಅದನ್ನ ಸಿಂಪ್ಲಿಫೈ ಮಾಡಿ ಬರ್ಕೋತೀನಿ. ಹಾಗೇನೆ ಕ್ಯೂ ಹಾಗೆ ಬರ್ಕೋತೀನಿ, ಎನ್ ಸ್ಕ್ವೇರ್ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು, ಮಾಡ್ತೀನಿ. ಹಾಗೇನೆ ನೆಕ್ಸ್ಟ್ ನೋಡಿ ಇಲ್ಲಿ, ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಕ್ಯೂಬ್ ಇದೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಇದನ್ನ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಡಿವೈಡೆಡ್ ಬೈ ಇಲ್ಲಿ ಏನಿದೆ ವೈ ಇದೆ, ಇದನ್ನ ಹಾಗೆ ಬರ್ಕೊಂತೀನಿ. ಆಯ್ತಾ? ಸೊ ಇವಾಗ ಏನ್ ಮಾಡೋಣ, ಕ್ಯಾನ್ಸಲ್ ಮಾಡೋಣ. ಎಮ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗುತ್ತೆ, ಪಿ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ಸಹ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ ಇನ್ನೆಲ್ಲ ಏನೆಲ್ಲ ಉಳ್ಕೊಳ್ತು, 3/20 ಹಾಗೆ ಬರ್ಕೋತೀನಿ. ಇಲ್ಲೇನು ಉಳ್ಕೊಂತು, ಎಮ್ ಸ್ಕ್ವೇರ್ ಇದೆ, ಹಾಗೇನೆ ಇಲ್ಲಿ ಒಂದು ಪಿ ಸ್ಕ್ವೇರ್ ಇದೆ, ಹಾಗೇನೆ ಒಂದು ಕ್ಯೂ ಇದೆ, ಹಾಗೆ ಇಲ್ಲಿ ಡಿವೈಡೆಡ್ ಬೈ ಇಲ್ಲಿ ಒಂದು ಎಕ್ಸ್ ಇದೆ, ಹಾಗೇನೆ ಇಲ್ಲಿ ಒಂದು ವೈ ಇದೆ. ಸೊ ಬರ್ಕೊಂಡೆ, ಇಷ್ಟೇನೆ. ಸೊ ನೀವು ಈ ತರ ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಾಗ ಫಸ್ಟ್ ನೀವೇನ್ ಮಾಡಿ ಅಂತಂದ್ರೆ, ಕೋಎಫಿಷಿಯಂಟ್ಸ್ಗಳು ಎಲ್ಲವನ್ನು ಮತ್ತೆ ಕಾನ್ಸ್ಟೆಂಟ್ಸ್ ಯಾವ್ದಿದೆ, ಅವೇ ವೇರಿಯಬಲ್ಸ್ಗಳೆಲ್ಲ ಯಾವ್ದಿದೆ, ಸೊ ವೇರಿಯಬಲ್ಸ್ಗಳನ್ನೆಲ್ಲ ಸಪ್ರೇಟ್ ಮಾಡಿ, ಕಾನ್ಸ್ಟೆಂಟ್ನೆಲ್ಲ ಸಪ್ರೇಟ್ ಮಾಡಿ ಬರ್ಕೊಂಡ್ರೆ ಈಸಿ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ಬೇರೆ ತರ ಸಿಂಪ್ಲಿಫೈ ಮಾಡಕ್ ಹೋಗ್ತೀವಿ ಅಂದ್ರೆ ಕಷ್ಟ ಆಗುತ್ತೆ. ಹಲೋ ಹಲೋ ರೆಡ್ಮಿ ಇದೆಯಲ್ಲ, ಅವ್ರು ಅನ್ಮ್ಯೂಟ್ ಮಾಡಿ ಕ್ವಶನ್ ಕೇಳ್ಬೋದು. ವಿವೋ V2312 ಇದೆಯಲ್ಲ, ಅವ್ರ ಏನಾರು ಕ್ವಶನ್ ಕೇಳಂಗಿದ್ರೆ ಅನ್ಮ್ಯೂಟ್ ಮಾಡಿ ಕ್ವಶನ್ ಕೇಳಿ.
ನಿಖಿತಾ ಕ್ವೆಶನ್ ಕೇಳಪ್ಪ. ಅನ್ಮ್ಯೂಟ್ ಮಾಡ್ಬಿಟ್ಟು ಕ್ವೆಶನ್ ಕೇಳು. ಅನ್ಮ್ಯೂಟ್ ಮಾಡಿ ಕ್ವಶನ್ಸ್ ಕೇಳ್ಬೋದು ನಿಮ್ದು ಯಾವುದೇ ಡೌಟ್ಸ್ ಇದ್ರು. Hi, ma'am. ಹಾ ಹೇಳಪ್ಪ. 14. 14. ಸೊ 14 ಸೇಮ್ ಇದೇ ತರ ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ವಾ, ಸೇಮ್ ಅದೇ ತರ ಫಸ್ಟ್ ಮಲ್ಟಿಪ್ಲಿಕೇಶನ್ ಯಾವ್ದಿದೆ ಅದನ್ನ ಹಾಗೇನೆ ಬರ್ಕೊಳ್ಳಿ. 5b⁵c ಇಂಟು 2c³ ಡಿವೈಡೆಡ್ ಬೈ 3a⁵. ಇಲ್ಲಿ ನೋಡಿ, ಇಲ್ಲಿ ಡಿವಿಷನ್ ಅಲ್ಲಿ ಇದೆ ಅಲ್ವಾ, ಸೊ ಈ ಡಿವಿಷನ್ ಅಲ್ಲಿ ಇರೋದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಮಾಡ್ಕೋತೀನಿ. ಸೊ ಅವಾಗ ಮಾಡ್ಕೋಬೇಕು ಅಂತಂದ್ರೆ ನಾವು ರೆಸಿಪ್ರೋಕಲ್ ತಗೋಬೇಕು. ರೆಸಿಪ್ರೋಕಲ್ ತಗೊಂಡಾಗ ಏನಾಗುತ್ತೆ, ಸೊ ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ. ಸೊ ಇಷ್ಟೇ. ಈ ಒಂದು ಸ್ಟೆಪ್ಸ್ನ ನೀವು ಕರೆಕ್ಟಾಗಿ ಮಾಡ್ತು ಅಂತ ಹೇಳಿದ್ರೆ ಮುಂದಿನ ಸ್ಟೆಪ್ಸ್ನ ನೀವು ಆರಾಮಾಗಿ ಮಾಡಬಹುದು. ಸೇಮ್ ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ರಿ ಅಲ್ವಾ, ಸೊ ಅದೇ ತರ ಕಾನ್ಸ್ಟೆಂಟ್ಸ್ನೆಲ್ಲ ಫಸ್ಟ್ ಹೊರಗಡೆ ತಗೊಂಬಿಡಿ. ಆಯ್ತಾ. ಸೊ ನೆಕ್ಸ್ಟ್ ವೇರಿಯೇಬಲ್ ಎ ಇದೆ ಅಲ್ವಾ, ಸೊ ಈ ಏನಿದೆ ಎ ಅನ್ನೋಂಥದ್ದೆಲ್ಲ ಬರ್ಕೊಳ್ಳಿ. ಇಲ್ಲಿ a³ ಇದೆ, ಸೊ ಡಿನಾಮಿನೇಟರ್ ಏನಿದೆ, ಇಲ್ಲಿ ಒಂದು a⁵ ಇದೆ, ಇಂಟು ಇಲ್ಲೇನಿದೆ a² ಇದೆ, ಅದನ್ನ ಹಾಗೆ ಬರ್ಕೊಂತೀನಿ. ಸೊ ಇಲ್ಲಿ ನೆಕ್ಸ್ಟ್ ಏನಿದೆ ಬಿ ನೋಡೋಣ. ಸೊ ಬಿ ಇಂಟು b⁵ ಡಿವೈಡೆಡ್ ಬೈ ಇಲ್ಲಿ b⁵ ಇದೆ ಇಂಟು ಬಿ ಇದೆ. ಹಾಗೇನೆ ಸಿ ನೋಡೋಣ, ಇಲ್ಲಿ c³ ಡಿವೈಡೆಡ್ ಬೈ ಸಿ ಇದೆ ಅಷ್ಟೇನೆ. ಸೊ ಹೀಗೆ ನಾನು ಸಪ್ರೇಟ್ ಮಾಡಿ ಬರ್ಕೋತೀನಿ. ಸೊ ಇವಾಗ ನಮಗೆ ಕ್ಯಾನ್ಸಲೇಷನ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೊಂದು 2 ಇದೆಯಾ, ಇಲ್ಲೊಂದು 2 ಇದೆ, ಡೈರೆಕ್ಟಾಗಿ ನಾನು ಕ್ಯಾನ್ಸಲ್ ಮಾಡಬಹುದು. ಸೊ ಇನ್ನೇದಾದ್ರೂ ಮಾಡ್ಲಿಕ್ಕಾಗುತ್ತಾ ನೋಡೋಣ. ಸೊ ಇನ್ಯಾವುದು ಮಾಡ್ಲಿಕ್ಕಾಗಲ್ಲ. 4 2s 8 ಹಾಗೆ ಬರ್ಕೋತೀನಿ. 5 3s 15. ಸೊ ಹಾಗೇನೆ ಇಲ್ಲಿ ನೋಡಿ, ಇಲ್ಲಿ a³ ಇದೆ, ಇಲ್ಲಿ a⁵ ಇಂಟು a² ಇದೆ ಅಲ್ವಾ, ಸೊ ನಾನು ಇಲ್ಲಿ a³ ಹಾಗೆ ಬರಿತೀನಿ. ಸೊ a⁵ ನಾನು a⁵ ಇಂಟು a⁵2 ಅಂತ ಬರ್ಕೋತೀನಿ. ಬಿಕಾಸ್ ಸೇಮ್ a⁴m+n ಫಾರ್ಮುಲಾನ ಯೂಸ್ ಮಾಡ್ತೀನಿ ನಾನಿಲ್ಲಿ. ಹಾಗೇನೆ ಇಲ್ಲಿ a² ಅಲ್ಲೇ ಇದೆ, ಹಾಗೆ ಬರ್ಕೋತೀನಿ. a⁵ ಅಂದ್ರೆ ನಾನು a⁵ ಇಂಟು a⁵2 ಅಂತ ಬರ್ಕೊಂಡಿರೋದು. ಹಾಗೇನೆ ಇಲ್ಲಿ ನೋಡಿ, ಇದನ್ನ ನಾನು ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡ್ಬೋದಾ. ಹಾಗೇನೆ ಇದನ್ನ ನೋಡಿ, ಇಲ್ಲಿ ನಾನು c³ ನಾನು c² ಇಂಟು c ಡಿವೈಡೆಡ್ ಬೈ c ಅಂತ ಬರ್ಕೋತೀನಿ. ಹಾಗೇನೆ ನೋಡಿ, ಇವಾಗ ಕ್ಯಾನ್ಸಲ್ ಮಾಡ್ತೀನಿ ಆರಾಮಾಗಿ. ಸಿ ಇಂಟು ಸಿ ಕ್ಯಾನ್ಸಲ್ ಆಗುತ್ತೆ, a² ಅಲ್ಲ a³ ಕ್ಯಾನ್ಸಲ್ ಮಾಡಬೇಕು. ಸೊ a³ ಕ್ಯಾನ್ಸಲ್ ಆಯ್ತು. 8/15 ಇಂಟು, ಸೊ ಇಲ್ಲಿ a² ಇಂಟು a² ಅಂತಂದ್ರೆ ನಾನು ಡೈರೆಕ್ಟಾಗಿ a⁴ ಅಂತ ಬರಿಬೋದಾ. ಇಲ್ಲಿ c² ಹಾಗೆ ಇದೆ, c² ಹಾಗೆ ಬರ್ಕೋತೀನಿ. ನಾವು ಬೇಕಾದ್ರೆ ಹೀಗಾದ್ರೂ ಫಾರ್ಮಲ್ ಇಡ್ಬೋದು, ಅಥವಾ 8/15 ಇಂಟು c², ಇದನ್ನ ನಾನು a ಇನ್ವರ್ಸ್ ಅಲ್ಲಾದ್ರೂ ಇಡಬಹುದು. ಹೀಗೆ ಎರಡು ಮೆಥಡು, ಇದ್ರಲ್ಲಿ ಮಾಡಿದ್ರು ಸರಿ ಆನ್ಸರ್, ಈ ತರ ಮಾಡಿದ್ರು ಸರಿ. ಸೊ ಎರಡೂ ತರನು ಇಡಬಹುದು. ಸೊ ನೀವು ಈ ತರ ಯಾವುದೇ ಪ್ರಾಬ್ಲಮ್ ಕೊಟ್ರು ಫಸ್ಟ್ ನೀವು ಗಮನದಲ್ಲಿ ಇಟ್ಕೊಳ್ಳಿ, ಕಾನ್ಸ್ಟೆಂಟ್ಸ್ನೆಲ್ಲ ಅದನ್ನು ಒಂದ್ ಕಡೆ ಬರ್ಕೊಳ್ಳಿ. ಸೊ ಆಮೇಲೆ ಅದ್ರ ವೇರಿಯೇಬಲ್ಸ್, ಎಕ್ಸ್ ವೇರಿಯೇಬಲ್ಸ್ನೆಲ್ಲ ಒಂದ್ ಕಡೆ, ವೈ ಇದ್ರೆ ವೈ ವೇರಿಯೇಬಲ್ಸ್ ಒಂದ್ ಕಡೆ, ಎ ಬಿ ಸಿ ಆ ತರ ಯಾವುದೇ ಒಂದು ವೇರಿಯೇಬಲ್ ನೇಮಿಂಗ್ ಕೊಟ್ಟಿದ್ರೆ ಆಯಾ ವೇರಿಯೇಬಲ್ಗಳನ್ನ ಒಂದ್ ಕಡೆ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ತುಂಬಾ ಸುಲಭ ಆಗುತ್ತೆ. ಇಲ್ಲಾಂದ್ರೆ ಕಾಂಪ್ಲಿಕೇಟ್ ಆಗುತ್ತೆ ಸಾಲ್ವ್ ಮಾಡ್ಬೇಕಾದ್ರೆ. ರೆಡ್ಮಿ ಅಂಡ್ ವಿವೋ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಮ್ಯೂಟ್ ಮಾಡ್ಬಿಟ್ಟು ಕ್ವೆಶನ್ ಕೇಳ್ಬೋದು. ಶ್ರಾವಣಿ ಪಾಟೀಲ್ ಅನ್ಮ್ಯೂಟ್ ಮಾಡ್ಬಿಟ್ಟು ಕ್ವೆಶನ್ ಕೇಳಿ. ಶ್ರಾವಣಿ ಅನ್ಮ್ಯೂಟ್ ಮಾಡ್ಬಿಟ್ಟು ಕ್ವೆಶನ್ ಕೇಳಿ. ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಬೇಕಾದ್ರೆ ಕ್ಲಾರಿಫೈ ಮಾಡ್ಕೋಬಹುದು. ಇವಾಗ ಹ್ಯಾಂಡ್ ರೈಸ್ ಮಾಡಿರೋರು ಅನ್ಮ್ಯೂಟ್ ಮಾಡ್ಬಿಟ್ಟು ಕ್ವೆಶನ್ಸ್ ಕೇಳ್ಬೋದು. ಮಹಿರಾ ಅನ್ಮ್ಯೂಟ್ ಮಾಡ್ಬಿಟ್ಟು ಕ್ವೆಶನ್ ಕೇಳಿ. 10th question, 10th one.
10th ಕ್ವೆಶನ್. ಮ್ಯಾಮ್ ರೀ ಹೇಳಿ. 12 ಕ್ವಶನ್ 12th ಒನ್ನ. ಸೊ 10th ಒನ್ ಅಲ್ವಾ? ಇಲ್ಲಿ ನೋಡಿ ಹೇಗಿದೆ 10th ಒನ್ನು. 10th ಒನ್ ಸಾಲ್ವ್ ಮಾಡ್ತೀನಪ್ಪ, ಆಮೇಲೆ 12th ಒನ್ ಮಾಡ್ಕೊಡ್ತೀನಿ. ಸೊ ಫಸ್ಟ್ 12th ಒನ್ ನೋಡಿ. ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಬ್ರಾಕೆಟ್ ಅಲ್ಲಿ ಇರೋದನ್ನ ಫಸ್ಟ್ ಸಾಲ್ವ್ ಮಾಡೋಣ. ಸೊ ನಮಗೆ ಇದು ಯಾವ ಫಾರ್ಮಲ್ಲಿ ಇದೆ ಅಂತಂದ್ರೆ a to the power m whole to the power n is equals to a to the power m into n. ಸೊ ಈ ಫಾರ್ಮಲ್ಲಿ ಇಲ್ಲಿದೆ. ಸೊ ಫಸ್ಟ್ ಅದನ್ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. 5 to the power 2 ಇಂಟು 3 ಅಂತಂದ್ರೆ 2 3s 6 ಆಯ್ತು. ಸೊ ನಾನು ಇದನ್ನ 5 to the power 6 ಇಂಟು 5 to the power 4 ಡಿವೈಡೆಡ್ ಬೈ 5 to the power 7 ಅಂತ ಬರ್ಕೊಂತೀನಿ. ಸೊ ಬರ್ಕೊಂಡ್ಮೇಲೆ 5 to the power 6 ಇದೆ ಅಲ್ವಾ? ಸೊ ಇದನ್ನ ನಾನು a to the power m ಇಂಟು a to the power n is equals to a to the power m plus n ಫಾರ್ಮುಲಾನ ಯೂಸ್ ಮಾಡಿ. ಸೊ 5 to the power 6 plus 4 ಡಿವೈಡೆಡ್ ಬೈ 5 to the power 7 ಅಂತ ಬರ್ಕೊಂತೀನಿ. ಸೊ 5 to the power 6 plus 4 ಅಂತಂದ್ರೆ ಎಷ್ಟು? 10 ಡಿವೈಡೆಡ್ ಬೈ 5 to the power 7 ಆಯ್ತು. ಸೊ ಈಗ ಇನ್ನೊಂದು ಫಾರ್ಮುಲಾ ಗೊತ್ತಿದೆ ನಮಗೆ. a to the power m ಡಿವೈಡೆಡ್ ಬೈ a to the power n ಇದ್ರೆ a to the power m minus n ಅಂತ ಬರ್ಕೋತಿದ್ವಲ್ವಾ? ಸೊ ಹಾಗೇನೆ 5 to the power 10 minus 7 ಅಂತ ಬರ್ಕೊಳ್ಳೋಣ. ಸೊ ಹಾಗಾದ್ರೆ 10 minus 7 ಅಂದ್ರೆ ಎಷ್ಟು? 5 to the power 3 is equals to 15 ಅಂತ ಬರ್ಕೊ. ಸಾರಿ 5 to the power 15 ಅಂದ್ರೆ 125. ಸೊ ಇದು ಆನ್ಸರ್ ಆಗಿರುತ್ತೆ. ಸೊ ಇದು 10th ಒನ್ ಯಾರೋ ಕೇಳಿದ್ರಲ್ಲ ಕ್ವೆಶನ್, ಸೊ ಅದಕ್ಕೆ ಆನ್ಸರ್. ಸೊ ಇನ್ನೊಬ್ರು ಯಾರೋ ಕೇಳಿದ್ರು ಮ್ಯಾಮ್ 12th ಒನ್ ಅಂತ. ಸೊ ಈ ತರ ಪ್ರಾಬ್ಲಮ್ಸ್ ಕೊಟ್ಟಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಬೇಸ್ ನೋಡಿ, ಬೇಸ್ ಯಾವಾಗ್ಲೂ ಸೇಮ್ ಬರೋ ತರ ನೋಡ್ಕೋಬೇಕು. ಬೇಸ್ ಸೇಮ್ ಇದ್ರೆ ನಾವು ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಬೇಸ್ ಸೇಮ್ ಬರೋ ಹಾಗೆ ನಮಗೆ ಯಾವ್ದಾದ್ರು ಒಂದು ನಂಬರ್ ಈಸಿಯಾಗಿ ಸಿಗುತ್ತೆ ಅಂತಂದ್ರೆ 2. ನಾವು 4 ಬೇಕಾದ್ರೆ ತಗೋಬಹುದು, ಆದ್ರೆ 4 2s ಅಂತ ತಗೊಂಡ್ರೆ 16 ಅಂತ ಸೊ 4 2s 8 ಆಗ್ಬಿಡುತ್ತೆ. ಆದ್ರೆ ನಮಗೆ 2 ಬರಲ್ಲ ಅಲ್ಲಿ. ಸೊ ಅದಕ್ಕೆ ನಾವೇನ್ ಮಾಡೋಣ, 2 4 8 ಮೂರನ್ನು ಸಹ 2 ಇಂದ ಆರಾಮಾಗಿ ಮಾಡೋದ್ರಿಂದ ಸೊ ನಾವು 2ನೇ ತಗೊಳ್ಳೋಣ. ಸೊ ಇಲ್ಲಿ ನೋಡಿ ನಮಗೆ 2 ಅಂತ ಅಂದ್ರೆ 2 ಇಂಟು 1. ಸೊ 2 to the power 1 ಅಂತಂದ್ರೆ ಎಷ್ಟು? 2 ಅಂತ ನಮಗೆ ಗೊತ್ತು. 2 to the power 2 ಅಂದ್ರೆ 2 ಇಂಟು 2 ಅಂತಂದ್ರೆ ಎಷ್ಟು? 4. ಸೊ 2 to the power 3 ಅಂತಂದ್ರೆ ಎಷ್ಟು? 2 ಇಂಟು 2 ಇಂಟು 2 ಅಂತಂದ್ರೆ ಎಷ್ಟು? 8. ಸೊ ನಮಗೆ ಇದು ಗೊತ್ತಿದೆ. ಸೊ ನಾವಿಲ್ಲಿ 2 4 8ಗೆ ಇಲ್ಲಿ ಏನ್ ಮಾಡೋಣ, ಬೇಸ್ ಸೇಮ್ ಇರೋ ಹಾಗೆ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ 2 to the power 3 ಹಾಗೆ ಇದೆ, ನಾನು ಹಾಗೆ ಬರ್ಕೋತೀನಿ. ಇಲ್ಲಿ 4 ಪ್ಲೇಸಿಗೆ, ಈ 4 ಪ್ಲೇಸಿಗೆ ಏನಿದೆ? 2 ಸ್ಕ್ವೇರ್ ಇದೆ. ಸೊ 4 ಪ್ಲೇಸ್ಗೆ ನಾನು 2 ಸ್ಕ್ವೇರ್ ಅಂತ ಬರ್ಕೋತೀನಿ. ಅದಕ್ಕೆ ಹೋಲ್ ಟು ದಿ ಪವರ್ 4 ಇರೋದು. ಈ 4 ಜಾಗಕ್ಕೆ ನಾನು 2 ಸ್ಕ್ವೇರ್ ಬರಿತಾ ಇರೋದು, ಅದಕ್ಕೆ ಪವರ್ 8 ಬರಿಬೇಕು. ಹಾಗೇನೆ ಇಲ್ಲಿ 8 ಪ್ಲೇಸಿಗೆ ಏನಿದೆ? 2 ಕ್ಯೂಬ್ ಇದೆ, ನಾನು ಬರ್ಕೋತೀನಿ 2 ಕ್ಯೂಬ್ ಅಂತ. ಸೊ ನೆಕ್ಸ್ಟ್ 8 ಸ್ಕ್ವೇರ್. ಸೊ 8 ಅಂತಂದ್ರೆ ಎಷ್ಟು? 2 ಕ್ಯೂಬ್ ಅಲ್ವಾ? ಸೊ 8 ಅಂದ್ರೆ 2 ಕ್ಯೂಬ್, ಅದಕ್ಕೆ ಹೋಲ್ ಟು ದಿ ಪವರ್ 2. ನೆಕ್ಸ್ಟ್ 2 ಟು ದಿ ಪವರ್ 4. ಸೊ ಹಾಗಾದ್ರೆ ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 2 ಟು ದಿ ಪವರ್ 3 ಇದೆ, ಇಲ್ಲೂ 2 ಟು ದಿ ಪವರ್ 3 ಇದೆ. ಸೊ ನಾನು ಇದನ್ನ 2 ಟು ದಿ ಪವರ್ 6 ಅಂತ ಡೈರೆಕ್ಟ್ ಆಗಿ ಬರ್ಕೊಳ್ಳ. ಹಾಗೇನೆ 2 ಟು ದಿ ಪವರ್ 2 ಇಲ್ಲಿ ಏನಿದೆ ಇದನ್ನ a ಟು ದಿ ಪವರ್ m ಹೋಲ್ ಟು ದಿ ಪವರ್ n ಯೂಸ್ ಮಾಡಿ 2 ಟು ದಿ ಪವರ್ 8 ಅಂತ ಬರ್ಕೋತೀನಿ. ಹಾಗೇನೆ ಡಿವೈಡೆಡ್ ಬೈ 2 ಟು ದಿ ಪವರ್ 6 ಇಂಟು 2 ಟು ದಿ ಪವರ್ 4 ಅಂತ ಬರ್ಕೊಂಡೆ. ಸೊ ಇದನ್ನ ನಾವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಬೋದಾ? ಕ್ಯಾನ್ಸಲ್ ಮಾಡಿದ್ರೆ 2 ಟು ದಿ ಪವರ್ 8 ಡಿವೈಡೆಡ್ ಬೈ 2 ಟು ದಿ ಪವರ್ 4 ಬರುತ್ತೆ. ಸೊ 2 ಟು ದಿ ಪವರ್ 8ನ 2 ಟು ದಿ ಪವರ್ 4 ಇಂಟು 2 ಟು ದಿ ಪವರ್ 4 ಅಂತ ಬರ್ಕೊಂತೀನಿ. ಸೊ ಇದನ್ನ ನಾವು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಬಹುದು. ಹಾಗಾದ್ರೆ ನಮ್ದು ಆನ್ಸರ್ ಏನಾಗುತ್ತೆ? 2 ಟು ದಿ ಪವರ್ 4 ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ 16 ಅಂತ ಬರ್ಕೋಬಹುದು. ಅರ್ಥ ಆಯ್ತಾ? ಸೊ ಇಲ್ಲಿ ತನಕ ನಾವು ನಿಮ್ದೆಲ್ಲ ಅದು ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಬಗ್ಗೆ ಡೌಟ್ ಎಲ್ಲ ಅದನ್ನು ಕ್ಲಾರಿಫೈ ಮಾಡ್ಕೊಂಡಿದೀವಿ ಅಲ್ವಾ? ಸೊ ನಿಮ್ಗೆ ಉಳಿದ ತರಗತಿಗಳ ಬಗ್ಗೆ ಏನಾದರೂ ಅನುಮಾನಗಳಿದ್ರೆ ಈಗ ಮುಂದಿನ ಸೆಷನ್ ಅನ್ನ ಫಿಸಿಕ್ಸ್ಗೆ ರಿಲೇಟೆಡ್ ಆಗಿ ಏನಾದರೂ ಪ್ರಶ್ನೆಗಳಿದ್ರೆ ಸೊ ನೆಕ್ಸ್ಟ್ ನೀವು ಅದನ್ನ ಕೇಳಬಹುದಾಗಿರುತ್ತೆ. ಸೊ ಥ್ಯಾಂಕ್ ಯು ಆಲ್.